ಹಾಯ್ ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ಯುವ ನಿಧಿ ಯೋಜನೆ ಕಾಂಗ್ರೆಸ್ ಸರ್ಕಾರದ 5 ಗ್ಯಾರಂಟಿ ಯೋಜನೆಗಳಲ್ಲಿ ಯುವ ನಿಧಿ ಯೋಜನೆ ಕೂಡ ಒಂದಾಗಿರುತ್ತೆ. ಈ ಒಂದು ಯುವ ನಿಧಿ ಯೋಜನೆಗೆ ಅಪ್ಲಿಕೇಶನ್ನ ಹೇಗೆ ಹಾಕೋದು, ಯಾರೆಲ್ಲ ಈ ಒಂದು ಯುವ ನಿಧಿ ಯೋಜನೆಯ ಸೌಲಭ್ಯನ ಪಡ್ಕೋಬೋದು, ಮತ್ತು ಅಪ್ಲಿಕೇಶನ್ ಹಾಕಬೇಕು ಅಂದರೆ ಏನೆಲ್ಲ ಒಂದು ಡಾಕ್ಯುಮೆಂಟ್ಸ್ ಬೇಕಾಗುತ್ತೆ, ಮತ್ತು ಎಲ್ಲಿ ಅಪ್ಲಿಕೇಶನ್ ಹಾಕಬೇಕು, ನಿಮ್ಮ ಮೊಬೈಲಲ್ಲಿ ಅಪ್ಲಿಕೇಶನ್ ಹಾಕ್ಬೋದಾ ಅಥವಾ ಬಾಪೂಜಿ ಸೇವಾ ಕೇಂದ್ರ, ಕರ್ನಾಟಕ ಒನ್ ಸೇವಾ ಕೇಂದ್ರ, ಗ್ರಾಮ ಒನ್ ಸೇವಾ ಕೇಂದ್ರ ಅಥವಾ ಬೆಂಗಳೂರು ಒನ್ ಸೇವಾ ಕೇಂದ್ರಗಳಲ್ಲಿ ಅಪ್ಲಿಕೇಶನ್ನ ಹಾಕಬೇಕಾ ಅಂತ ನೀವು ಕೇಳಿದ್ರೆ, ಈ ಒಂದು ಯುವ ನಿಧಿ ಯೋಜನೆಗೆ ಅಪ್ಲಿಕೇಶನ್ನ ಹೇಗೆ ಹಾಕಬೇಕು, ಎಲ್ಲಿ ಹಾಕಬೇಕು ಮತ್ತು ಯಾರೆಲ್ಲ ಹಾಕ್ಬೋದು ಅಂತ ನಾನು ನಿಮಗೆ ಈ ಒಂದು ವಿಡಿಯೋದಲ್ಲಿ ಕಂಪ್ಲೀಟಾಗಿ ಮಾಹಿತಿನ ಕೊಡ್ತಾ ಇದ್ದೀನಿ. ಅದಕ್ಕಿಂತ ಮುಂಚೆ ನೀವೇನಾದ್ರೂ ಇನ್ನೂ ಸಹ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ವಿಡಿಯೋ ನೋಡ್ತಾ ಇದ್ದರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ವಿಡಿಯೋನ ಲೈಕ್ ಮಾಡಿ. ಹೌದು ಸ್ನೇಹಿತರೆ, ಕಾಂಗ್ರೆಸ್ ಸರ್ಕಾರದ ಗ್ಯಾರಂಟಿ ಯೋಜನೆಗಳಲ್ಲಿ ಯುವ ನಿಧಿ ಯೋಜನೆಯು ಕೂಡ ಒಂದಾಗಿರುತ್ತೆ. ಈ ಒಂದು ಯುವ ನಿಧಿ ಯೋಜನೆ ಡಿಸೆಂಬರ್ 26ರಂದು ಜಾರಿಗೆ ಬರುತ್ತೆ. ಅಂದರೆ ಡಿಸೆಂಬರ್ 26ರಂದು ಈ ಒಂದು ಯುವ ನಿಧಿ ಯೋಜನೆಗೆ ಅಪ್ಲಿಕೇಶನ್ನ ಹಾಕೋದಕ್ಕೆ ಅರ್ಜಿನ ಪ್ರಾರಂಭ ಮಾಡ್ತಾರೆ. ಹಾಗಾದರೆ ನೀವು ಕೇಳ್ಬೋದು ಸ್ನೇಹಿತರೆ, ಅರ್ಜಿನ ಪ್ರಾರಂಭ ಮಾಡಿದ್ದಾರೆ ಅಂತ ನೀವು ಹೇಳ್ತಾ ಇದ್ದೀರಾ, ಆದರೆ ನಾವು ಅಪ್ಲಿಕೇಶನ್ನ ಇನ್ನೂ ಕೂಡ ಹಾಕೋದಕ್ಕೆ ಆಗ್ತಾ ಇಲ್ಲ ಅಂತ. ಹೌದು ಸ್ನೇಹಿತರೆ, ಅರ್ಜಿನ ಪ್ರಾರಂಭ ಮಾಡಿದ್ದಾರೆ, ಆದರೆ ಸರ್ಕಾರದಿಂದ ಒಂದು ವೆಬ್ಸೈಟ್ ಏನಿದೆ ಸೇವಾ ಸಿಂಧು ವೆಬ್ಸೈಟ್, ಆ ಒಂದು ವೆಬ್ಸೈಟ್ ಓಪನ್ ಆಗ್ತಾ ಇಲ್ಲ. ಕಾರಣ ಏನು ಅಂದರೆ, ನೀವು ಓದಿರುವಂತಹ ಒಂದು ಯೂನಿವರ್ಸಿಟಿಯಿಂದ ಸರ್ಕಾರಕ್ಕೆ ಒಂದು ವಿದ್ಯಾರ್ಥಿಗಳ ವಿವರನ ಕಳಿಸ್ತಾರೆ, ಓಕೆನಾ. ಸೊ ಆ ಒಂದು ಕಾರಣದಿಂದನೇ ಇನ್ನು ಆ ಒಂದು ವೆಬ್ಸೈಟ್ ಓಪನ್ ಆಗ್ತಾ ಇಲ್ಲ. ನೀವು ಓದಿರುವಂತಹ ಯೂನಿವರ್ಸಿಟಿ ಏನಿದೆ, ಆ ಒಂದು ಯೂನಿವರ್ಸಿಟಿಯಿಂದ ನಿಮ್ಮ ಪ್ರತಿಯೊಂದು ಸೆಮಿಸ್ಟರ್ ಡೀಟೇಲ್ಸ್ನ ಸರ್ಕಾರಕ್ಕೆ ಆ ಒಂದು ಯೂನಿವರ್ಸಿಟಿಯಿಂದ ಶೇರ್ ಮಾಡ್ತಾರೆ. ಆ ಒಂದು ಯೂನಿವರ್ಸಿಟಿಗೆ ನಿಮ್ಮ ಒಂದು ಡೀಟೇಲ್ಸ್ ಎಲ್ಲ ಬಂದಾಗ ನೀವು ಅಪ್ಲಿಕೇಶನ್ನ ಹಾಕ್ಬೋದು. ಸದ್ಯಕ್ಕೆ ಅಪ್ಲಿಕೇಶನ್ ಓಪನ್ ಆಗಿದೆ ಅಷ್ಟೇ, ಅಂದರೆ ಸರ್ಕಾರಕ್ಕೆ ಯೂನಿವರ್ಸಿಟಿಯಿಂದ ಯಾವುದೇ ರೀತಿಯ ಒಂದು ನಿಮ್ಮ ಡೀಟೇಲ್ಸ್ನ ಸೆಂಡ್ ಮಾಡಿಲ್ಲ. ಆದಷ್ಟು ಬೇಗ ಸೆಂಡ್ ಮಾಡ್ತಾರೆ. ಈ ಒಂದು ನಿಮ್ಮ ಡೀಟೇಲ್ಸ್ನ ಸೆಂಡ್ ಮಾಡಬೇಕು ಅಂದರೆ 2 ದಿನ ಇರ್ಬೋದು ಅಥವಾ 1 ವಾರ ಇರ್ಬೋದು. ಬಟ್ ನಿಮ್ಮ ಒಂದು ಡೀಟೇಲ್ಸ್ ಬಂದ ಮೇಲೆ ನೀವು ಅಪ್ಲಿಕೇಶನ್ನ ಹಾಕೋದಕ್ಕೆ ಆಗೋದು. ಅಲ್ಲಿವರೆಗೂ ಯಾರು ಕೂಡ ನೀವು ಅಪ್ಲಿಕೇಶನ್ನ ಹಾಕೋದಕ್ಕೆ ಹೋಗಬೇಡಿ. ನಿಮ್ಮ ಮೊಬೈಲಲ್ಲಿ ಕೂಡ ನೀವು ಅಪ್ಲಿಕೇಶನ್ನ ಹಾಕ್ಬೋದು. ಆದರೆ ನೀವು ಮೊಬೈಲಲ್ಲಿ ಅಪ್ಲಿಕೇಶನ್ ಹಾಕಬೇಕಾದ್ರೆ ಏನಾದ್ರೂ ಒಂದು ಸಣ್ಣ ಮಿಸ್ಟೇಕ್ ಮಾಡಿದ್ರು ಕೂಡ ನೀವು ಈ ಒಂದು ಯುವ ನಿಧಿ ಯೋಜನೆಯ ಒಂದು ಸೌಲಭ್ಯನ ಪಡ್ಕೊಳ್ಳೋದಕ್ಕೆ ಆಗೋದಿಲ್ಲ. ಅದೇ ಒಂದು ಕಾರಣಕ್ಕೆ ನೀವು ಮೊಬೈಲಲ್ಲಿ ಅಪ್ಲಿಕೇಶನ್ ಹಾಕಬೇಕಾದ್ರೆ ನೋಡಿಕೊಂಡು ಸ್ವಲ್ಪ ಹುಷಾರಾಗಿ ಅಪ್ಲಿಕೇಶನ್ನ ಹಾಕಿ. ಮತ್ತು ಈ ಯುವ ನಿಧಿ ಯೋಜನೆಗೆ ಯಾರೆಲ್ಲ ಅಪ್ಲಿಕೇಶನ್ನ ಹಾಕ್ಬೋದು ಅಂದರೆ, ಯಾರೆಲ್ಲ 2023ರಲ್ಲಿ ಪದವಿನ ಪಡೆದಿರ್ತೀರಾ, ಅಂದರೆ 2023ರಲ್ಲಿ ನಿಮ್ಮ ಪದವಿಯ ಒಂದು ರಿಸಲ್ಟ್ ಬಂದಿರ್ಬೋದು ಅಥವಾ ಡಿಪ್ಲೊಮಾ ಪದವೀಧರ ರಿಸಲ್ಟ್ 2023ರಲ್ಲಿ ಬಂದಿರುತ್ತೆ, ನೀವು ಕಂಪ್ಲೀಟ್ ಮಾಡಿದರೆ ಮಾತ್ರ ಈ ಒಂದು ಯುವ ನಿಧಿ ಯೋಜನೆಗೆ ನೀವು ಅಪ್ಲಿಕೇಶನ್ನ ಹಾಕ್ಬೋದು. ಮತ್ತು ಇನ್ನೊಂದು ವಿಷಯ ಏನಪ್ಪ ಅಂದರೆ, ನೀವು ಎಕ್ಸಾಮ್ನ ಬರೆದು ಫಲಿತಾಂಶನ ಪಡ್ಕೊಂಡು 6 ತಿಂಗಳು ಆಗಿರಬೇಕು ಸ್ನೇಹಿತರೆ. ನಿಮ್ಮ ಪದವಿ ಕಂಪ್ಲೀಟ್ ಆಗಿ 6 ತಿಂಗಳು ಆಗಿದ್ರೆ ಮಾತ್ರ ನೀವು ಈ ಒಂದು ಯುವ ನಿಧಿ ಯೋಜನೆಯ ಒಂದು ಸೌಲಭ್ಯನ ಪಡ್ಕೊಳ್ಳೋದಕ್ಕೆ ಸಾಧ್ಯ. ಇಲ್ಲ ಅಂದರೆ ನೀವು ಯುವ ನಿಧಿ ಯೋಜನೆಗೆ ಅಪ್ಲಿಕೇಶನ್ನ ಹಾಕೋದಕ್ಕೆ ಆಗೋಲ್ಲ. ನಿಮ್ಮ ಒಂದು ರಿಸಲ್ಟ್ ಬಂದು ಇನ್ನೂ ಕೂಡ 6 ತಿಂಗಳು ಆಗಿಲ್ಲ ಅಂದರೆ ಸ್ವಲ್ಪ ದಿನ ವೇಟ್ ಮಾಡಿ. 6 ತಿಂಗಳು ಮುಗಿದ ನಂತರ ನೀವು ಈ ಒಂದು ಯುವ ನಿಧಿ ಯೋಜನೆಗೆ ಅಪ್ಲಿಕೇಶನ್ನ ಹಾಕ್ಬೋದು ಸ್ನೇಹಿತರೆ. ಮತ್ತು ಪ್ರತಿ ತಿಂಗಳು ಕೂಡ ನೀವು ಯುವ ನಿಧಿ ಯೋಜನೆಯ ಒಂದು ಸೌಲಭ್ಯನ ಪಡ್ಕೋಬೇಕು ಅಂದರೆ ಪ್ರತಿ ತಿಂಗಳು ಕೂಡ ನಿಮ್ಮೊಂದು ಆಧಾರ್ ಕಾರ್ಡ್ ಡೀಟೇಲ್ಸ್ ಇರ್ಬೋದು ಅಥವಾ ನಿಮ್ಮೊಂದು ಅಪ್ಲಿಕೇಶನ್ ನಂಬರ್ ಇರುತ್ತಲ್ಲ, ನೀವು ಅಪ್ಲಿಕೇಶನ್ ಹಾಕಿದಾಗ ನಿಮಗೊಂದು ಅಪ್ಲಿಕೇಶನ್ ನಂಬರ್ನ ಕೊಡ್ತಾರೆ. ಆ ಒಂದು ಅಪ್ಲಿಕೇಶನ್ ನಂಬರ್ನ ಹಾಕಿ ಪ್ರತಿ ತಿಂಗಳು ನೀವು OTPನ ಹಾಕಿ ನಿಮ್ಮ ಒಂದು ಡೀಟೇಲ್ಸ್ನ ಎಂಟ್ರಿ ಮಾಡಬೇಕಾಗತ್ತೆ. ಕಾರಣ ಏನು ಅಂದರೆ, ಪ್ರತಿ ತಿಂಗಳು ಕೂಡ ನಿಮಗೆ ಕೆಲಸ ಸಿಕ್ಕಿದೆಯೋ ಇಲ್ವೋ ಅಂತ ತಿಳ್ಕೊಳ್ಳೋದಕ್ಕೆ ಸರ್ಕಾರ ನಿಮ್ಮ ಒಂದು ಆಧಾರ್ ಕಾರ್ಡ್ ನಂಬರ್ ಇರ್ಬೋದು ಅಥವಾ ನಿಮ್ಮೊಂದು ಅಪ್ಲಿಕೇಶನ್ ನಂಬರ್ನ ಇರ್ಬೋದು ಎಂಟ್ರಿ ಮಾಡಿಸಿ ಒಂದು OTPನ ಎಂಟ್ರಿ ಮಾಡಿದರೆ ಮಾತ್ರ ನೀವು ಯುವ ನಿಧಿ ಯೋಜನೆಯ ಒಂದು ಸೌಲಭ್ಯನ ಪಡ್ಕೊಳ್ಳೋದಕ್ಕೆ ಸಾಧ್ಯ. ನಿಮಗೇನಾದ್ರೂ ಕೆಲಸ ಸಿಕ್ಕಿದಾಗ ಈ ಒಂದು ಯುವ ನಿಧಿ ಯೋಜನೆಯ ಒಂದು ಹಣ ಏನಿದೆ, ಆ ಒಂದು ಹಣ ನಿಮ್ಮ ಬ್ಯಾಂಕ್ ಖಾತೆಗೆ ಬರೋದಕ್ಕೆ ಸ್ಟಾಪ್ ಆಗುತ್ತೆ ಸ್ನೇಹಿತರೆ. ಮತ್ತು ನೀವೇನಾದ್ರೂ ಯುವ ನಿಧಿ ಯೋಜನೆಗೆ ಅಪ್ಲಿಕೇಶನ್ ಹಾಕಬೇಕು ಅಂತ ಯಾರೆಲ್ಲ ಇದ್ದೀರಾ, ನಿಮಗೆ ಯಾವುದೇ ರೀತಿಯ ಒಂದು ಡಾಕ್ಯುಮೆಂಟ್ಸ್ನ ಫೋಟೋ ತೆಗೆದು ನೀವು ಅಪ್ಲೋಡ್ ಮಾಡುವಂತಹ ಅವಶ್ಯಕತೆ ಇಲ್ಲ. ಬದಲಿಗೆ ನಿಮ್ಮ ಆಧಾರ್ ಕಾರ್ಡ್ ನಂಬರ್ ಬೇಕಾಗುತ್ತೆ. ನಿಮ್ಮ ಆಧಾರ್ ಕಾರ್ಡ್ ನಂಬರ್ ಇದ್ದರೆ ಮಾತ್ರ ನಿಮ್ಮ ಒಂದು ಹೆಸರು ಇರ್ಬೋದು, ನಿಮ್ಮ ಒಂದು ಡೇಟ್ ಆಫ್ ಬರ್ತ್ ಇರ್ಬೋದು, ವೆರಿಫಿಕೇಷನ್ ಮಾಡೋದಕ್ಕೆ ಈಸಿ ಆಗುತ್ತೆ. ಮತ್ತು ನಿಮ್ಮ ಒಂದು ಯೂನಿವರ್ಸಿಟಿಯ ಡೀಟೇಲ್ಸ್ ಬೇಕಾಗುತ್ತೆ, ಮತ್ತು ನಿಮ್ಮ ಒಂದು ಯೂನಿವರ್ಸಿಟಿಯ UIS ನಂಬರ್ ಬೇಕಾಗುತ್ತೆ, ಮತ್ತು ನಿಮ್ಮ PUC ರಿಜಿಸ್ಟರ್ ನಂಬರ್ ಬೇಕಾಗುತ್ತೆ ಸ್ನೇಹಿತರೆ. ಇಷ್ಟು ದಾಖಲಾತಿಗಳನ್ನ ನೀವು ಬೇಕಾಗುತ್ತೆ. ಅಂದರೆ ಇಷ್ಟು ದಾಖಲಾತಿಗಳ ಒಂದು ಡೀಟೇಲ್ಸ್ನ ಆ ಒಂದು ಅಪ್ಲಿಕೇಶನ್ ಹಾಕಬೇಕಾದ್ರೆ ಕೇಳುತ್ತೆ. ಮತ್ತು ನಿಮ್ಮ ಒಂದು ಆಧಾರ್ ಕಾರ್ಡ್ ಏನಿದೆ ಇಲ್ಲ, ಆ ಒಂದು ಆಧಾರ್ ಕಾರ್ಡ್ಗೆ ಮೊಬೈಲ್ ನಂಬರ್ ಖಂಡಿತವಾಗಿ ಲಿಂಕ್ ಆಗಿರಬೇಕು. ಮೊಬೈಲ್ ನಂಬರ್ ಲಿಂಕ್ ಆಗಿದ್ರೆ ಮಾತ್ರ ನಿಮಗೆ OTP ಬರೋದು. ಮತ್ತೆ ನಿಮ್ಮ ಯೂನಿವರ್ಸಿಟಿ ಏನಿದೆ, ಆ ಒಂದು ಯೂನಿವರ್ಸಿಟಿಯಿಂದ ಸರ್ಕಾರಕ್ಕೆ ಒಂದು ಡೀಟೇಲ್ಸ್ನ ಶೇರ್ ಮಾಡಿದಾಗ ಮಾತ್ರ ನೀವು ಅಪ್ಲಿಕೇಶನ್ನ ಹಾಕೋದಕ್ಕೆ ಆಗೋದು. ಸರ್ಕಾರದಿಂದ ಇನ್ನು ಯಾವುದೇ ರೀತಿಯ ಒಂದು ವಿದ್ಯಾರ್ಥಿಯ ಡೀಟೇಲ್ಸ್ನ ಇನ್ನೂ ಕೂಡ ಶೇರ್ ಮಾಡಿಲ್ಲ. ಆದಷ್ಟು ಬೇಗ ಸರ್ಕಾರ ಶೇರ್ ಮಾಡುತ್ತೆ ಸ್ನೇಹಿತರೆ. ಮತ್ತೆ ಸ್ನೇಹಿತರೆ, ಮತ್ತೊಂದು ಮುಖ್ಯವಾದ ವಿಷಯ ಇದೆ. ನೀವೇನಾದ್ರೂ ಯುವ ನಿಧಿ ಯೋಜನೆಯ ಸೌಲಭ್ಯನ ಪಡ್ಕೋಬೇಕು ಅಂದರೆ ನೀವು ಪದವಿನ ಪಡೆದಿರಬೇಕು. ಮುಂದಿನ ವಿದ್ಯಾಭ್ಯಾಸಕ್ಕೆ ನೀವು ಸೇರ್ಕೊಂಡಿರಬಾರ್ದು. ಅಂದರೆ ಹೆಚ್ಚಿನ ವಿದ್ಯಾಭ್ಯಾಸಕ್ಕಾಗಿ ನೀವೇನಾದ್ರೂ
ಪೋಸ್ಟ್ ಗ್ರ್ಯಾಜುಯೇಷನ್ ಏನಾದರೂ ಸೇರಿಕೊಂಡಿದ್ರೆ ನೀವು ಯುವ ನಿಧಿ ಯೋಜನೆಗೆ ಅಪ್ಲಿಕೇಶನ್ನ ಹಾಕೋದಕ್ಕೆ ಆಗೋದಿಲ್ಲ. ಮತ್ತು ನೀವೇನಾದ್ರೂ ಒಂದು ಯಾವುದೇ ಸಣ್ಣ ಪುಟ್ಟ ಬಿಸ್ನೆಸ್ನ ಮಾಡ್ತಿದ್ರು ಕೂಡ ನಿಮಗೆ ಯುವ ನಿಧಿ ಯೋಜನೆಯ ಒಂದು ಸೌಲಭ್ಯನ ಪಡ್ಕೊಳ್ಳೋದಕ್ಕೆ ಆಗೋದಿಲ್ಲ ಸ್ನೇಹಿತರೆ. ನೋಡಿ ಸ್ನೇಹಿತರೆ, ನೀವು ಯಾವುದೇ ರೀತಿಯ ಒಂದು ಉದ್ಯೋಗ ಮಾಡಿದ್ರು ಕೂಡ ನೀವು ಯುವ ನಿಧಿ ಯೋಜನೆಯ ಸೌಲಭ್ಯನ ಪಡ್ಕೊಳ್ಳೋದಕ್ಕೆ ಆಗೋದಿಲ್ಲ. ಮತ್ತು ಸ್ನೇಹಿತರೆ, ಈ ಒಂದು ಯುವ ನಿಧಿ ಯೋಜನೆಯ ಮೊದಲ ಕಂತಿನ ಹಣ ಬರೋದು ಮುಂದಿನ ತಿಂಗಳ ಜನವರಿ 12ನೇ ತಾರೀಕು ಯುವ ನಿಧಿ ಯೋಜನೆಯ ಮೊದಲ ಕಂತಿನ ಹಣನ ಸರ್ಕಾರ ಬಿಡುಗಡೆ ಮಾಡುತ್ತೆ. ಅದಕ್ಕಿಂತ ಮುಂಚೆ ಸರ್ಕಾರ ಬಿಡುಗಡೆ ಮಾಡಿರುವಂತಹ ಯುವ ನಿಧಿ ಯೋಜನೆಯ ಒಂದು ಅಪ್ಲಿಕೇಶನ್ ಏನಿದೆ, ಆದಷ್ಟು ಬೇಗ ಯಾರೆಲ್ಲ ಈ ಒಂದು ಯೋಜನೆಗೆ ಎಲಿಜಿಬಲ್ ಇದ್ದೀರಾ ನೀವು ನಿಮ್ಮ ಒಂದು ಹೆಸರನ್ನು ನೋಂದಾಯಿಸ್ಕೊಳ್ಳಿ. ಮುಂದಿನ ತಿಂಗಳಿಂದ ನಿಮಗೆ ಯುವ ನಿಧಿ ಯೋಜನೆಯ ಒಂದು ಹಣ ನಿಮ್ಮ ಬ್ಯಾಂಕ್ ಖಾತೆಗೆ ಬರುತ್ತೆ ಸ್ನೇಹಿತರೆ. ನೋಡಿ ಸ್ನೇಹಿತರೆ, ಇದಿಷ್ಟು ಯುವ ನಿಧಿ ಯೋಜನೆಗೆ ಸಂಬಂಧಪಟ್ಟ ಒಂದು ಮಾಹಿತಿ ಆಗಿರುತ್ತೆ. ನಾನು ನಿಮಗೆ ಈ ಒಂದು ವಿಡಿಯೋದಲ್ಲಿ ಕೊಟ್ಟಿರುವಂಥ ಮಾಹಿತಿ ನಿಮಗೇನಾದ್ರೂ ಇಷ್ಟ ಆಗಿದ್ರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ವಿಡಿಯೋನ ಲೈಕ್ ಮಾಡಿ.